ಕೂತಿದ್ದಾರೆ. ನೋಡಿ ದೃಶ್ಯಗಳು ಗಮನಿಸ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಅವರು ಕೂತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸರ್ 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 ಈಗ ಇನ್ನು ಕೆಲವೇ ನಿಮಿಷ ಇದೆ. ಏನು ವಿಶ್ವಾಸ ನೋಡಿ, ಸುಮ್ಮನೆ ಕೆಲವರು ನಮ್ಮ ಹಳ್ಳಿಲಿ ಒಂದು ಗಾದೆ ಇದೆ, ಮರದಲ್ಲಿ ಗೂಟೆ ಮೇಲ್ಗಡೆ ಗೂಟೆ ಇರ್ತದೆ, ತೆಗೆದು ಬಗಲಿಗೆ ಹಾಕೊಂಡ್ರಂತೆ ಅಂತ ಒಂದು ಗಾದೆ ಇದೆ. ಹಂಗೆ ಸುಮ್ಮನೆ ಇರಲಾರ್ದೆ BJP-ಯವರು ಜನತಾದಳದವರು ಐ ಡೋಂಟ್ ನೋ, ಪೊಲಿಟಿಕಲಿ ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು. ಇನ್ನು 6-7 ತಿಂಗಳಾಗಿ 8 ತಿಂಗಳಾಗಿದೆ MLA-ಗಳು ಗೆದ್ದು, ಅವ್ರಿಗೆಲ್ಲ ಅರಿವಿದೆ. ಸುಮ್ಮನೆ ದುಡ್ಡಿದೆ ಕಾಸಿದೆ ಅಂತ ಅಂದ್ಬಿಟ್ಟು ಹಾರ್ಸ್ ಟ್ರೇಡಿಂಗ್ ಮಾಡಿಕೊಂಡು ಏನು ಎದುರಿಸಿ ಬೆದರಿಸಿ ಎಲ್ಲ ಮಾಡಿಕೊಂಡು ದಿಸ್ ಇಸ್ ಪೊಲಿಟಿಕಲಿ ಇದೇನೋ ಯಾವುದು ಪರ್ಮನೆಂಟ್ ಯಾವುದು ಇಲ್ಲ. ಪರ್ಮನೆಂಟ್ ಅವ್ರವ್ರ ಭವಿಷ್ಯ ನೋಡ್ತಾರೆ, ಅವ್ರ ಕ್ಷೇತ್ರ ಜನತೆ ನೋಡ್ತಾರೆ. ಆಮೇಲೆ ಇದು ಅಲೈನ್ಸ್ನ ಒಪ್ತಾ ಇಲ್ಲ. ಈ ಅಲೈನ್ಸ್ ಏನಿದೆಯಲ್ಲ, ಅಲೈನ್ಸ್ನ ಜನ ಒಪ್ತಾ ಇಲ್ಲ, ಶಾಸಕರು ಒಪ್ತಾ ಇಲ್ಲ. ಸುಮ್ಮನೆ ಬಲವಂತವಾಗಿ ಇಟ್ಕೊಂಡಿರೋದು ಸರಿ ಇಲ್ಲ. ನಾನೇನು ಹೇಳಕ್ಕೆ ಹೋಗಲ್ಲ. ಅವ್ರೇನು ಹೇಳಿದಾರಲ್ಲ ಆತ್ಮಸಾಕ್ಷಿ ಮತ ಅಂತ, ಆತ್ಮಸಾಕ್ಷಿ ಮತ ಅವ್ರವ್ರ ಮತ ಅವ್ರವ್ರು ಅದನ್ನೇ ಹೇಳ್ತಾ ಇದ್ರಲ್ಲ ನಮ್ಮ ಶಿವಶಂಕರಪ್ಪನವರು ಹೇಳ್ತಾ ಇದ್ರು, ಈಸ್ ಎ ಫಾದರ್ ಆಫ್ ಅವರ್ ಆಲ್ ಆಫ್ ಅಸ್. ಅವ್ರನ್ನ ಫೋನ್ ಮಾಡಿ ಏನು ಕುಮಾರಸ್ವಾಮಿ ಫೋನ್ ಮಾಡ್ತಾರಂತೆ, ಯಡಿಯೂರಪ್ಪನವ್ರು ಫೋನ್ ಮಾಡ್ತಾರಂತೆ. ನಂಟಸ್ತನ ಬೇರೆ, ಬೀಗ್ತನ ಬೇರೆ, ರಾಜಕಾರಣ ಬೇರೆ. ಒಂದೇ ಅಲ್ಲ, 42 ಜನ ನನಗೆ ರಿಪೋರ್ಟ್ ಮಾಡಿದ್ದಾರೆ. ದರ್ಶನಿಂದ ಹಿಡಿದು ಲತಾಯಿಂದ ಹಿಡಿದು ಇಂಡಿಪೆಂಡೆನ್ಸ್ ಎಲ್ಲ ಇರಲಿ ಓಕೆ, ಅವರೆಲ್ಲ ಮಾಡಿ ಅಸೋಸಿಯೇಟ್ ಮೆಂಬರ್ ಅಫಿಷಿಯಲ್ ಆಗಿ ಕೊಟ್ಟಿದ್ದಾರೆ. ಎಲ್ಲರಿಗೂ ಏನೇನು ಬೇಕೋ ಎಲ್ಲ ಪ್ರೆಷರ್ ಮಾಡಿದ್ದಾರೆ. ಇರಲಿ, ಅವೆಲ್ಲ ಕಂಪ್ಲೀಟ್ ನಮ್ಮ MLAs ಎಲ್ಲ ಹೇಳಿದ್ದಾರೆ. 41 ಜನ 42 ಜನ ಯಾರು ಸಂಪರ್ಕ ಮಾಡಿದ್ರು, ಏನೇನು ಮಾತಾಡಿದ್ರು, ಏನೇನು ಆಫರ್ ಮಾಡಿದ್ರು ಅಂತೆಲ್ಲ ಮಾತಾಡಿದ್ದಾರೆ. ಅದೆಲ್ಲ ನಿಧಾನ ಒಂದು ಸ್ಟೋರಿ ಪುಸ್ತಕ ಬರೆಯೋಣ. ಜನಾರ್ದನ್ ರೆಡ್ಡಿ ಅವರು ಸರ್, ಜನಾರ್ದನ್ ರೆಡ್ಡಿ ಅವರು ಜನಾರ್ದನ್ ರೆಡ್ಡಿ ಅವ್ರದ್ದು ಸರ್ ಈಗ ಕುಪೇಂದ್ರ ರೆಡ್ಡಿ ಅವರು ಹೇಳಿದ್ದಾರೆ. ಈಗ ನೋಡಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ರು, ಈಗಷ್ಟೇ ಹೇಳಿದ್ದಾರೆ 45 ಜನ ನಮ್ಮ ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ, ಏನೆಲ್ಲ ಆಫರ್ ಕೊಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಿದೆ ಅನ್ನುವ ಮಾಹಿತಿಯನ್ನು ಈಗಷ್ಟೇ DCM ಡಿ ಕೆ ಶಿವಕುಮಾರ್ ಅವರು ಮಾಹಿತಿಯನ್ನು ಅಂದರೆ ಮಾತುಗಳನ್ನು ಆಡಿದ್ದಾರೆ. ಬಹಳ ಮುಖ್ಯವಾಗಿ ಈಗ ಪ್ರತಿಯೊಬ್ಬ ನಾಯಕರು ಕೂಡ ಈಗ ಹೋಟೆಲ್ನಿಂದ ತೆರಳುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. DCM ಡಿ ಕೆ ಶಿವಕುಮಾರ್ ಅವರು ಈಗ ತೆರಳಿದ್ದಾರೆ. ನೋಡಿ, ಒಂದು ಕಡೆ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇರ್ಬೋದು, ಅದು ಒಂದು ಕಡೆ. ಆದರೆ ಈಗ ಹಿಲ್ಟನ್ ಹೋಟೆಲ್ ಮುಂಭಾಗದಲ್ಲಿ ಟೈಟ್ ಸೆಕ್ಯೂರಿಟಿಯನ್ನು ಮಾಡಲಾಗಿದೆ. ಸುಮ್ಮನೆ ಏನೇನೋ ಮಾತಾಡೋದು ಒಳ್ಳೆಯದಲ್ಲ, ಊಹಾಪೋಹಗಳೆಲ್ಲ ಹಬ್ಬಿಸಬಾರ್ದು. ರಾಜಕೀಯವಾಗಿದೆ. ನಾವು 7 ತಿಂಗಳಾಗಿದೆ ಸರ್ಕಾರ ಅಧಿಕಾರಕ್ಕೆ ಬಂದು, 7 ತಿಂಗಳಲ್ಲಿ ಏನೆಲ್ಲ ಮಾಡ್ತಿದ್ದಾರೆ ವಿಪಕ್ಷದಲ್ಲಿ ಕೂತಿರುವವರು ಎಲ್ಲವೂ ಕೂಡ ಗೊತ್ತಿದೆ ಅನ್ನುವ ವಿಚಾರವನ್ನು ಮಾತಾಡಿದ್ದಾರೆ. ಅಷ್ಟೇ ಅಲ್ಲದೆ 45 ಜನ ನಮ್ಮ ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ. ಯಾರನ್ನ ಸಂಪರ್ಕ ಮಾಡಿದ್ದಾರೆ, ಯಾರ್ಯಾರು ಸಂಪರ್ಕ ಮಾಡಿದ್ದಾರೆ ಅದೆಲ್ಲವೂ ಕೂಡ ಗೊತ್ತಿದೆ ಅಂಥೇಳಿ ಅವರು ಈಗಷ್ಟೇ ಹೇಳಿಕೆನ ಶಾಕಿಂಗ್ ವಿಚಾರವನ್ನು ಕೊಟ್ಟು ಹೋಗಿದ್ದಾರೆ. ನಮ್ಮ ಹತ್ರ ಮಾಹಿತಿ ಇದೆ, ಏನೆಲ್ಲ ಆಫರ್ ಕೊಟ್ಟಿದ್ದಾರೆ, ಯಾರನ್ನ ಸಂಪರ್ಕ ಮಾಡಿದ್ದಾರೆ ಅಂತೇಳಿ. ಮತ್ತೊಂದು ಕಡೆ ನಿನ್ನೆ DCM ಡಿ ಕೆ ಶಿವಕುಮಾರ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ರು, ಇದೇ ಜಾಗದಲ್ಲಿ ನಿಂತು ಇವತ್ತು 10 ಗಂಟೆ ಸುಮಾರಿಗೆ ಎಲ್ಲರೂ ಒಟ್ಟಿಗೆ ಹೋಗ್ತೀವಿ ಅಂತೇಳಿ. ಈಗ ಅವರು ಹೋಟೆಲ್ನಿಂದ ಅವರು ತೆರಳಿದ್ದಾರೆ. ಅವರ ಕಾರಣದಲ್ಲಿ ಕೆಲ ಶಾಸಕರು ಕೂಡ ಇದ್ದಿದ್ದನ್ನು ಗಮನಿಸಿದ್ದೀವಿ. ಆದರೆ ಯಾವ ಕಾರಣಕ್ಕೋಸ್ಕರ ಈಗ ಬೇಗ ತೆರಳಿದ್ದಾರೆ ಅನ್ನೋದು ಕುತೂಹಲ ಅಂತೂ ಇದ್ದೇ ಇದೆ. ವೈಯಕ್ತಿಕ ಕಾರಣನ ಅಥವಾ ಬೇರೆ ಏನಾದರೂ ಕಾರಣಗಳಿದೆಯಾ ಅನ್ನುವ ವಿಚಾರಗಳು ಕೂಡ ಇದೆ. ಮತ್ತೊಂದು ಕಡೆ ಪಕ್ಷೇತರ ಶಾಸಕರು ನಮಗೆ ಮತವನ್ನು ಹಾಕ್ತಾರೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಬೆಳವಣಿಗೆಗಳಾಗ್ತಾ ಇದೆ, ಮೂಮೆಂಟ್ಗಳು ಕೂಡ ಆಗ್ತಾ ಇರುವಂಥದ್ದು ಒಂದು ಕಡೆ ನಾವು ಗಮನಿಸ್ತಾ ಇದ್ದೀವಿ. ಅಲ್ಲಿ ಶಾಸಕರು ಒಬ್ಬೊಬ್ಬರಾಗಿ ಬಂದು ಬಸ್ನಲ್ಲಿ ಕೂರುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಪುಟ್ಟರಂಗ ಶೆಟ್ಟಿ ಅವರು ಚಾಮರಾಜನಗರ ಕ್ಷೇತ್ರ, ಆ ಶಾಸಕರು ಕೂತಿದ್ದನ್ನು ಗಮನಿಸಿದ್ವಿ. ಮತ್ತೊಂದು ಕಡೆ ನೂರ್ ಫಾತಿಮಾ ಅವರು ಕೂಡ ಶಾಸಕಿ, ಅವರು ಕೂಡ ಕೂತಿದ್ದನ್ನು ಗಮನಿಸಿದ್ವಿ. ಹೀಗೆ ಒಬ್ಬೊಬ್ಬರೇ ಶಾಸಕರು ಆಗಮಿಸಿ ಈಗ ಬಸ್ನಲ್ಲಿ ಕೂರ್ತಿದ್ದಾರೆ. ಬಸ್ ಒಟ್ಟು 4 ಬಸ್ಗಳು ಇಲ್ಲಿ ರೆಡಿಯಾಗಿ ನಿಂತಿದೆ. ಒಂದೊಂದು ಬಸ್ ಮೇಲೂ ಕೂಡ 1, 2, 3, 4 ಅಂತೇಳಿ ನಂಬರ್ಗಳನ್ನು ಹಾಕಿದ್ದಾರೆ. ನೋಡಿ, ನಮ್ಮ ಕ್ಯಾಮ್ರಾಮನ್ಗೆ ಹೇಳ್ತೀನಿ, ಆ ಬಸ್ ಮೇಲೆ 3ನೇ ನಂಬರ್ ಬಸ್ ಕೂಡ ಇಲ್ಲಿ ಕಾಣ್ತಾ ಇದೆ. ಈಗ ಮೊದಲ ಬಸ್ 1ನೇ ನಂಬರ್ ಬಸ್ ಹಾಗೂ 2ನೇ ನಂಬರ್ ಬಸ್ ಹಿಂದೆ ಮುಂದೆ ನಿಂತಿರುವಂಥದ್ದು. ಮತ್ತೊಂದು ಕಡೆ 3ನೇ ನಂಬರ್ನ ಬಸ್ ಈಗ ಅಲ್ಲಿ ನಿಂತಿದೆ. ಈಗ ನಮ್ಮ ವಿಜಯ್ ಹೇಳ್ತೀನಿ ನೋಡಿ, ಇಲ್ಲಿ ನಾನು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಒಂದು ಕಡೆ ಪೊಲೀಸರು ಟೈಟ್ ಸೆಕ್ಯೂರಿಟಿ, ಮತ್ತೊಂದು ಕಡೆ ನೋಡಿ ಇಲ್ಲಿ ಕುಮಾರಸ್ವಾಮಿ ಅವರು ನಿಮ್ಮ NDA ಅಭ್ಯರ್ಥಿ ಗೆಲುವಿನ ವಿಚಾರವಾಗಿ ನಿಮ್ಮ ಜೊತೆ ಸ್ಟ್ರಾಟಜಿನ ಚರ್ಚೆ ಮಾಡಿಲ್ವಾ? ಅಲ್ಲ, ಮಾಡಿದ್ದಾರೆ. ಏನು ಹೇಳಬೇಕು ಅನ್ನೋದನ್ನ ಹೇಳಿದ್ದೀನಿ ನಿಮಗೆ. ಚರ್ಚೆ ಮಾಡಿರೋದೆಲ್ಲ ಹೇಳಕ್ಕೆ ಸಾಧ್ಯ ಇಲ್ಲ. ಗೆಲ್ತಾರೆ ಇಲ್ವಾ ಸರ್ ಕುಪೇಂದ್ರ ರೆಡ್ಡಿ ಅವರು? ಗೆಲ್ತಾರೆ.
ಅಂದ್ರೆ ಗೆಲ್ಲಬೇಕಂದ್ರೆ ಸರ್ ಕ್ರಾಸ್ ವೋಟಿಂಗ್ ಆಗಬೇಕು. ಇದನ್ನ ನೀವು ಒಪ್ತೀರಿ ಸರ್? ಈ ಕುದುರೆ ವ್ಯಾಪಾರ ಅಂತ ಗೊತ್ತಿಲ್ಲ ಅದು. ಈಗ ಇಂಡಿಪೆಂಡೆನ್ಸ್ ಇದ್ದಾರೆ, ಆ ಥರದವರೆಲ್ಲ ಇದ್ದಾರೆ, ಅವ್ರಿಗೇನು ಯಾವುದೇ ಪಕ್ಷ ಇಲ್ಲ. ಇಂಡಿಪೆಂಡೆಂಟ್ ಓಕೆ ಸರ್. ಉಳಿದ 3 ಮತಗಳು ಏನು ಮಾಡ್ತೀರಿ ಸರ್? ಮಾತಾಡಿದ್ದಾರೆ, ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ, ಎಲ್ಲರ ಜೊತೆನೂ ಮಾತಾಡಿದ್ದಾರೆ. ಒಟ್ಟಾರೆ ಗೆಲ್ತೀರಿ ಅಂದ್ರೆ 100% ಗೆಲ್ತೀರಿ. ಪಕ್ಷೇತರರು ನಿನ್ನೆ ಸಿಎಲ್ಪಿ ಸಭೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಸರ್. ಈಗ ನೋಡಿ, ಚುನಾವಣೆನೇ ಈಗಾಗಲೇ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ, ಅವರು ಅದನ್ನು ನೋಡ್ತಾರೆ. ನಮ್ಮ ಪಾರ್ಟಿದು ಏನು ಎಕ್ಸಸ್ ಓದ್ತಿದೆ ಅದನ್ನು ಅವ್ರಿಗೆ ಟ್ರಾನ್ಸ್ಫರ್ ಮಾಡೋದು ನಮ್ಮ ಜವಾಬ್ದಾರಿ. ಆ ಕೆಲಸವನ್ನು ನಾವು ಮಾಡ್ತೀವಿ. ಈಗಷ್ಟೇ ಆರ್ ಅಶೋಕ್ ಅವರು ಕೂಡ ಮಾತನಾಡಿದ್ರು. BSY ಎಲ್ಲರೂ ಕೂಡ ಫೋನ್ ಮಾಡಿದ್ದಾರೆ ಅಂತ ಹೇಳಿ ಮಾತನಾಡಿರುವಂಥದ್ದು. ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. DK ಶಿವಕುಮಾರ್ ಅವರು ಕೂಡ ಕೆಲವೇ ಕ್ಷಣಗಳಲ್ಲಿ ರಾಜ್ಯಸಭೆಯ 4 ಸ್ಥಾನಗಳಿಗೆ ಮತದಾನ ಆರಂಭ ಆಗುತ್ತೆ. ಮೈತ್ರಿ ಪಕ್ಷದಿಂದ ನಮ್ಮ ಶಾಸಕರಿಗೆ 42 ಫೋನ್ ಕರೆಗಳು ಬಂದಿದೆ, ಅಂದರೆ 42 ಶಾಸಕರಿಗೆ ಕರೆ ಬಂದಿದೆ ಅಂತ